सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै ಶ್ರೀ ಗುರವೇ ನಮಃ. ಹಾಗೆ ಮುಂದೆ ಹೋಗ್ತೀವಿ. ಜನ್ಮ ನೀಡಿದ ತಂದೆ ತಾಯಿಗಳ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತೇವೆ. ವಿದ್ಯೆಯನ್ನು ಕಲಿಸಿದ ಗುರುಗಳ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸೋಣ. ಸದಾ ನಮ್ಮನ್ನು ರಕ್ಷಣೆ ಮಾಡಿರ್ತಕ್ಕಂಥ ಪ್ರಕೃತಿ ಮಾತೆಯನ್ನ ನಾವು ಅರ್ಪಿಸ್ತಾ ಈ ದಿನದ ಪ್ರಾಣ ಭಿಕ್ಷೆಯನ್ನು ನೀಡಿದ ಆ ಭಗವಂತನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಅರ್ಪಿಸ್ತಾ ಇವರು ಮೇಲೆ ಬರ್ತೀವಿ. ಕೈಗಳನ್ನು ಸ್ಪರ್ಶ ಮಾಡಿ ಬರ್ತಕ್ಕಂಥ ಶಾಖವನ್ನು ಕಣ್ಣಿಗೆ ಕೊಡ್ತೇವೆ. ಅಯ್ಯೋ ಎಲ್ಲ ಅಭ್ಯಾಸಕ್ಕೆ ಸಿದ್ಧರಾಗೋಣ. ಎಲ್ಲ ನಿಂತ್ಕೊಳ್ಳೋಣ. ಎಲ್ಲ ನಿಂತ್ಕೊಳ್ಳೋಣ. ಎಲ್ಲ ಅನ್ನ ನಾವು ಕಾಣಿಸ್ತೇವೆ. ಸ್ವಲ್ಪ ಹಿಂದೆ ನೀವು ಮಾಡ್ತೀವಿ. ಎಲೆ ನೇರ ಮಾಡ್ತೀವಿ. ಉಸಿರು ಹೊಡಿತೀವಿ. ಉಸಿರು ಬಿಡ್ತಾ ಹಿಂದೆ ಮಾಡ್ತೀವಿ. ಹಿಂದೆ ನೇರ ನೇರ ಮುಂದೆ ಎದೆ ತಾಗಿಸುವಷ್ಟು ತಾಗಿಸ್ತೀವಿ. ನೇರ ನೇರ ಹಿಂದೆ ನೇರ ಮುಂದೆ. ಉಸಿರು ತೊಗೊಳ್ತಾ ನೇರ ಉಸಿರು ಬಿಡ್ತಾ ಹಿಂದೆ ತೊಗೊಳ್ತಾ ನೇರ ಬಿಡ್ತಾ ಮುಂದೆ. ಈಗ ನೇರ ಬರ್ತೀವಿ ಪಾರ್ಶ್ವಕ್ಕೆ. ಎಡ ಭುಜಕ್ಕೆ ತಾಗಿಸುವ ಪ್ರಯತ್ನ ಮಾಡ್ತೀವಿ. ಎಡ ಭುಜ ನೇರ ಬಲ ನೇರ ಎಡ ನೇರ ಬಲ ನೇರ. ಈ ಪೂರ್ತಿ ಪಕ್ಕಕ್ಕೆ ತಿರುಗಿಸ್ತೀವಿ. ಪೂರ್ತಿ ಎಡಕ್ಕೆ ತಿರುಗಿಸ್ಬೇಕು. ಎಡಕ್ಕೆ ಶರೀರ ತಿರುಗಬಾರದು. ಮುಂದೆ ಬಲ ಮುಂದೆ ಎಡ ಮುಂದೆ ಬಲ ಮುಂದೆ ಎಡ. ಈಗ ರೊಟೇಟ್ ಮಾಡ್ತೀವಿ. ರೊಟೇಟ್ ಸುತ್ತೀವಿ ಅಂದ್ರೆ ಕೆಳಗೆ ಮಾಡ್ಕೊಳ್ಳೋಣ. ಬಲ ಹಿಂದೆ ಎಡ ನೇರ. ಈ ಒಂದು ಸುತ್ತು ಅದರ ನಿಧಾನವಾಗಿ ಸುತ್ತೀವಿ. ಉಸಿರು ತಗೊಳ್ತಾ ಮಾಡ್ತಾ ಇರ್ತೀವಿ. ಕೆಳಗಡೆ ಕೆಳಗೆ ಎಡ ಸರಿ ಬಲ ನೇರ ಎಡ ನೇರ ಮುಂದೆ ನೇರ. ಸಾಕು ಗಮನಿಸ್ತೀವಿ. ಇಲ್ಲಿ ರಿಲ್ಯಾಕ್ಸೇಷನ್ ತುಂಬಾ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ ಅದು ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು. ಕೈ ಬಿಡೋಣ. ಈಗ ಶೋಲ್ಡರ್ ವ್ಯಾಯಾಮ ಮಾಡೋಣ. ಪೂರಕ ಉಸಿರು ತಗೊಳ್ತಾ ಮೇಲೆ ಎರಡು ಕೈ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಮುಂದೆ ತಗೊಳ್ತಾ ಮೇಲೆ ಬರೀ ಶೋಲ್ಡರ್ ಮಾತ್ರ. ಉಸಿರು ತಗೊಳ್ತೀವಿ ಉಸಿರು ಬಿಡ್ತಾ. ಪೂರಕ ರೇಚಕ. ಪೂರಕ ಪೂರಕ ಅಂದ್ರೆ ಉಸಿರು ತಗೊಳ್ತೀವಿ. ರೇಚಕ ಅಂದ್ರೆ ಉಸಿರು ಬಿಡ್ತೀವಿ. ಹಾಗೆ ರಿವರ್ಸ್ ಮಾಡ್ತೀವಿ. ಪೂರಕ ರೇಚಕ ಪೂರಕ ರೇಚಕ. ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಹಿಂದೆ. ಈಗ ಕೈಗಳನ್ನು ಭುಜದ ಮೇಲೆ ಇಟ್ಕೋತೀವಿ. ರೊಟೇಟ್ ಮಾಡ್ತೀವಿ. ಹಿಂದಿನಿಂದ ಉಸಿರು ತಗೊಳ್ಳಿಂದ ಮುಂದೆ ತಗೊಳ್ತಾ ಹಿಂದೆ. ಪೂರಕ ರೇಚಕ ಪೂರಕ ರೇಚಕ. ಹಾಗೆ ರಿವರ್ಸ್ ಮಾಡ್ತೀವಿ. ಪೂರಕ ರೇಚಕ ಪೂರಕ ರೇಚಕ. ವಾಪಸ್ ಬರ್ತೀವಿ. ಕೈ ಬಿಡ್ತೀವಿ. ರಿಲ್ಯಾಕ್ಸ್ ಮಾಡ್ತೀವಿ. ಈಗ ಸೊಂಟಕ್ಕೆ ಸಂಬಂಧಪಟ್ಟಂತ ವ್ಯಾಯಾಮ ಮಾಡ್ತೀವಿ. ಕೈಯನ್ನು ಮುಂದೆ ಚಾಚಿಸ್ತೀವಿ. ಉಸಿರು ತಗೊಂಡು ಬಲಕ್ಕೆ ಬಲ ಉಸಿರು ತಗೊಂಡು ಬಲ. ಮುಂದೆ ಎಡ ಮುಂದೆ ಬಲ ಮುಂದೆ ಎಡ ಮುಂದೆ ಬಲ ಮುಂದೆ ಎಡ ಮುಂದೆ. ವಾಪಸ್ ರಿಲ್ಯಾಕ್ಸ್ ಮಾಡ್ತೀವಿ. ಇಷ್ಟು ಮಾತ್ರ ಸಾಕಾಗಿದೆ. ಕ್ರಿಯೆಗಳು ಮಾಡಿದ್ವಿ. ಈಗ ಅಭ್ಯಾಸವನ್ನು ಮಾಡ್ತೀವಿ. ಸಮಸ್ಥಿತಿ. ಕಾಲುಗಳನ್ನು ಜೋಡಿಸೋಣ. ಕೈಗಳನ್ನು ನೇರ ಇಟ್ಕೊಳ್ಳೋಣ. ಕೈಗೆ ನೇರ
ಕಿಬ್ಬೊಟ್ಟೆ ಒಳಗಡೆ ಎಳ್ಕೋಬೇಕು, ಎದೆ ನೇರ ಇರಬೇಕು. ಕತ್ತಿನ ಮೇಲೆ ಮೇಲೆ ಬಿಗಿ ಆಗ್ಬಾರ್ದು, ಕತ್ತಿನ ಮೇಲೆ ಬಿಗಿ ಆಗ್ಬಾರ್ದು, ನೇರ. ಇದಕ್ಕೆ ಸಮಸ್ಥಿತಿ ಅಂತ ಕರಿತೀವಿ. ಯಾವುದೇ ಅಭ್ಯಾಸ ಮಾಡುವಾಗ ಸಮಸ್ಥಿತಿನಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು. ರಿಲ್ಯಾಕ್ಸ್ ಹೇಳಿದಾಗ, ವಿಶ್ರಾಂತಿ ಹೇಳಿದಾಗ ಕಾಲನ್ನ ಅರ್ಧಕ್ಕೆ ಅಲ್ಲೇ ಇರ್ತೀವಿ, ಕತ್ತನ್ನು ಸೈಡ್ ಮಾಡ್ತೀವಿ, ಇಡೀ ಶರೀರ ಸೈಡ್ ಆಯ್ತಲ್ಲ. ಸಮಸ್ಥಿತಿ. ತಾಡಾಸನ ಹೋರಾಟ, ಕೈ ಭುಜದ ನೇರ ನೇರ, ಭುಜದ ನೇರ. ರೇಚಕ, ಹಸ್ತ ಮೇಲ್ಮುಖ ತಿರುಗಿಸ್ತೀವಿ, ಹಸ್ತ ಮೇಲ್ಮುಖ. ಹೋರಾಟ, ನಮಸ್ಕಾರ ಸ್ಥಿತಿ ಚೆನ್ನಾಗಿ ಜೋಡಿಸ್ತೀವಿ, ಎಳುತ್ತೀವಿ, ಮೊಣಕೈ ಟೈಟ್ ಮಾಡ್ತೀವಿ. ಸಾಧ್ಯವಾದರೆ ಮೊಣಕೈಯನ್ನು ಕಿವಿಗೆ ತಾಗಿಸುವ ಪ್ರಯತ್ನ. ಇಲ್ಲಿ ಗ್ಯಾಪ್ ಇರಬಾರ್ದು, ಕೈ ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು, ಜೋಡಿಸ್ಬೇಕು ಚೆನ್ನಾಗಿ. ಚೆನ್ನಾಗಿ ಎರಡು ಹಸ್ತಗಳನ್ನು ಒತ್ತಬೇಕು. ಈಗ ಬದ್ಧಾಂಗುಲಿ ತಾಡಾಸನ. ಕೈಗಳನ್ನು ಲಾಕ್ ಮಾಡ್ತಾ ಮೇಲಕ್ಕೆ ಇನ್ನೂ ಸ್ಟ್ರೆಚ್ ಮಾಡ್ತೀವಿ, ಇನ್ನೂ ಸ್ಟ್ರೆಚ್ ಸ್ಟ್ರೆಚ್. ಪಕ್ಕದಗಳನ್ನು ಗಮನಿಸಿ ಸ್ಟ್ರೆಚ್ ಮಾಡ್ತೀವಿ. ಬ್ರೀತ್ ಇನ್, ಬ್ರೀತ್ ಔಟ್. ಅಂದ್ರೆ ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಹೋಗೋಣ. ಪೂರಕ, ರೇಚಕ, ಪೂರಕ, ರೇಚಕ. ಮತ್ತೆ ನಮಸ್ಕಾರ ಸ್ಥಿತಿ ಬರ್ತೀವಿ, ನಮಸ್ಕಾರ ಸ್ಥಿತಿ. ಉಸಿರು ತಗೊಳ್ತೀವಿ, ಉಸಿರು ಬಿಡ್ತಾ ನಿಧಾನವಾಗಿ ಪಕ್ಕ, ಉಸಿರು ತಗೊಳ್ತಾ ಹಸ್ತ ಕೆಳಮುಖ, ಉಸಿರು ಬಿಡ್ತಾ ವಾಪಸ್ ರಿಲ್ಯಾಕ್ಸ್. ತಕ್ಷಣ ಗಮನಿಸ್ತೀವಿ, ಗಮನಿಸ್ತೀವಿ. ಇದು ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಆಸನ. ಮಕ್ಕಳು ಈಗಲಿಂದಲೇ ಇದನ್ನು ಮಾಡೋದ್ರಿಂದ ಬೆಳವಣಿಗೆ ದೋಷ ನಿವಾರಣೆ ಆಗುತ್ತೆ. ಸಮಸ್ಥಿತಿ. ಕೈ ಜೋಡಿಸ್ತೀವಿ, ಅರ್ಧ ಚಕ್ರಾಸನ. ಚಕ್ರ ಅಂದ್ರೆ ಫುಲ್ ವೀಲ್, ಶರೀರವನ್ನು ಅರ್ಧ ಭಾಗಿಸಲಿಕ್ಕೆ ಅರ್ಧ ಚಕ್ರಾಸನ ಅಂತ ಕರಿತೀವಿ. ಹಸ್ತಗಳನ್ನ ಬೆನ್ನಿನ ಹಿಂಭಾಗದಲ್ಲಿ ಇಟ್ಕೊಳ್ತೀವಿ. ಉಸಿರು ತಗೊಂಡು ಉಸಿರು ಬಿಡ್ತಾ ಹಿಂದಕ್ಕೆ ಬಾಗ್ತೀವಿ, ನಿಧಾನವಾಗಿ, ನಿಧಾನ, ಹಿಂದಕ್ಕೆ ನಿಧಾನ ನಿಧಾನ. ಅಲ್ಲಿ 3 ಉಸಿರಾಟ ಮಾಡ್ತೀವಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೊಂಡು ನೇರ ಬರೋಣ, ನೇರ, ನಿಧಾನವಾಗಿ, ನಿಧಾನ. ಕೈ ಬಿಡ್ತೀವಿ, ರಿಲ್ಯಾಕ್ಸ್ ಮಾಡ್ತೀವಿ. ವಿತಿನ್ ಸೆಕೆಂಡ್ಸ್ ಅಲ್ಲಿ ಕಣ್ಣು ಮುಚ್ಚಬೇಕು, ಅಬ್ಸರ್ವೇಷನ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್. ವ್ಯಾಯಾಮಕ್ಕೂ ಯೋಗಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ, ಇದನ್ನ ಗಮನಿಸ್ತಾ ಮಾಡೋಣ. ಮುಂದಿನ ಆಸನ ಉತ್ತಾನಾಸನ. ಅಂದ್ರೆ ಈಗ ಬ್ಯಾಕ್ವರ್ಡ್ ಬೆಂಡಿಂಗ್ ಆಯ್ತು, ಫಾರ್ವರ್ಡ್ ಬೆಂಡಿಂಗ್. ಸಮಸ್ಥಿತಿ, ಉತ್ತಾನಾಸನ. ಮುಂದಡೆ ಹೋರಾಟ, ಉಸಿರು ತಗೊಳ್ತಾ ನೇರ ನೇರ ಮಾಡ್ತೀವಿ. ರೇಚಕ, ಉಸಿರು ಬಿಡ್ತಾ ಮುಂದೆ ಬಾಗ್ತೀವಿ. ಭೂಮಿ ಮುಟ್ಟುವ ಪ್ರಯತ್ನ ಮಾಡ್ತೀವಿ, ಮೊಣಕಾಲು ಬಗ್ಗಿಸಬಾರ್ದು, ಭೂಮಿಯನ್ನು ಮುಟ್ಟಬೇಕು ಪ್ರಯತ್ನ ಮಾಡ್ತೀವಿ. ತಲೆಯನ್ನು ಒಳಗಡೆ ತಗೋತೀವಿ, ತಲೆಯ ಒಳಗಡೆ. ಇಲ್ಲಿ 3 ಉಸಿರಾಟ ಮಾಡ್ತೀವಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೊಳ್ತಾ ಮೇಲೆ ಬರ್ತೀವಿ, ಮೇಲೆ, ಎರಡೂ ಕೈ ಮೇಲೆ. ಉಸಿರಾಟ ಜೋಡಿಸ್ಬೇಕು, ಉಸಿರು ಬಿಡ್ತಾ ಹಸ್ತ ಮುಂದೆ, ನಿಧಾನವಾಗಿ ನಿಧಾನವಾಗಿ ರಿಲ್ಯಾಕ್ಸ್. ಈಗ ಸ್ಟ್ರೈಟ್ ಆಯ್ತು, ಬ್ಯಾಕ್ವರ್ಡ್ ಆಯ್ತು, ಫಾರ್ವರ್ಡ್ ಆಯ್ತು. ಈಗ ಸೈಡ್ ಬೆಂಡಿಂಗ್. ಯಾಕಂದ್ರೆ ನಮ್ಮ ಶರೀರವನ್ನ ಸಮತೋಲನ ಮಾಡಬೇಕು, ಎಲ್ಲ ಭಾಗಗಳಲ್ಲೂ ಕೂಡ ಫ್ರೀ ಆಗಿರ್ಬೇಕು. ಅದಕ್ಕೆ ಅರ್ಧ ಕಟಿ ಚಕ್ರಾಸನ ಅಂತ ಮಾಡ್ತೀವಿ. ಕಟಿ ಅಂದ್ರೆ ಸೊಂಟ, ಸೊಂಟವನ್ನು ಅರ್ಧ ಭಾಗ ಮಾಡಿಸೋದಕ್ಕೆ ಕಟಿ ಅಂತ ಕರಿತೀವಿ. ಮೊದಲಿಗೆ ರೈಟ್ ಹ್ಯಾಂಡ್ ಪೂರಕ, ರೈಟ್ ಹ್ಯಾಂಡ್ ಸರಿ, ರೇಚಕ, ಪೂರಕ, ಚೆನ್ನಾಗಿ ಹೇಳ್ತೀವಿ. ಈಗ ಎಡಗೈಯನ್ನು ಜಾಡಿಸ್ತಾ ಮಾಡ್ತೀವಿ. ಈಗ ಎಷ್ಟಾದ್ರೆ ಅಷ್ಟು ಮಾಡಿ, ಎಷ್ಟಾದ್ರೆ ಅಷ್ಟು. ವೆರಿ ಗುಡ್, ಬಾಯ್, ಸೂಪರ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಕೈ ನೇರ ಮಾಡಿ, ಉಸಿರು ತಗೊಂಡು ಉಸಿರು ಬಿಡ್ತಾ ಪಕ್ಕ, ಉಸಿರು ತಗೊಳ್ತಾ ಹಸ್ತ ಕೆಳಮುಖ, ಉಸಿರು ಬಿಡ್ತಾ ವಾಪಸ್. ಹಾಗೆ ಲೆಫ್ಟ್ ಹ್ಯಾಂಡ್ ಪೂರಕ, ಪೂರಕ, ರೇಚಕ, ಪೂರಕ, ರೇಚಕ. ರೈಟ್ ಹ್ಯಾಂಡ್ ಅನ್ನು ಜಾಡಿಸ್ತಾ ಹೋಗ್ತೀವಿ, ಮಾಡ್ತೀವಿ. ನಿಮ್ಗೆ ಎಲ್ಲಿ ಸಾಕು ಅನಿಸಿ ಯೋಗ ಹೇಳೋದು ಇಷ್ಟೇ. ಸುಖಂ ಸ್ಥಿರವಾಸನ, ಸುಖವಾದ ಸ್ಥಿರವಾದ ಭಂಗಿ. ನನಗೆ ಸುಖ ಕೊಡಬೇಕು, ಹಿತ ಕೊಡಬೇಕು, ಅದಕ್ಕೆ ಯೋಗ ಅಂತ ಕರೀತಕ್ಕಂಥದ್ದು. ಅಲ್ಲಿಂದ ಮೇಲೆ ಬರೋಣ. ಪೂರಕ,
ರೇಚಕ ಪೂರಕ ರೇಚಕ. ವಾಪಸ್ ಬರ್ತೀವಿ. ಈಗ ಮಂಡಿ ಮೇಲೆ ಕುಳಿತು ಮಾಡುವ ಎಲ್ಲ ಆಸನಗಳು ಮಾತ್ರ ಮಾಡೋಣ. ಸಮಸ್ಥಿತಿ, ಸಮತಲ ಸ್ಥಿತಿ, ಮುಂದೆ ಎಲ್ಲ ಕೈ ಮುಂದೆ ಮಾಡೋಣ. ಹಾಗೆ ಕೂತ್ಕೊಳ್ಳೋಣ ಮಂಡಿ ಮೇಲೆ. ಮಂಡಿ ಮೇಲೆ ಕೂತ್ಕೊಳ್ಳೋಣ. ಅಣ್ಣ ಕೂತ್ಕೊಳ್ಳೋಣ ನೋಡಿ. ಮಂಡಿ ಮೇಲೆ ಕೈ ಪಕ್ಕ ಇಟ್ಕೊಳ್ಳೋಣ. ಮಂಡಿ ಮೇಲೆ ನಿಂತ್ಕೊಳ್ಳೋಣ. ಇದಕ್ಕೆ ಉಷ್ಟ್ರಾಸನ ಅಂತ ಕರಿತೀವಿ. ಉಷ್ಟ್ರ ಪಕ್ಷಿಯನ್ನು ಹೋಗ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಹೆಸರು ಸೌಂದರ್ಯಾಸನ ಅಂತ ಕರೀತಾರೆ. ಈ ಆಸನ ಮಾಡೋದ್ರಿಂದ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ. ಸ್ಲೋ ಪೌಡರ್ ಏನು ಬೇಕಾಗೋದಿಲ್ಲ. ಇದನ್ನ ಎಷ್ಟಾದ್ರೆ ಅಷ್ಟೇ ಸರ್. ವೆರಿ ಗುಡ್. ಬ್ಲಡ್ ಸರ್ಕ್ಯುಲೇಷನ್ ಮುಖದಲ್ಲಿ ಚೆನ್ನಾಗುತ್ತೆ. ಕಾಂತಿ ಜಾಸ್ತಿ ಆಗ್ತಾ ಬರುತ್ತೆ. ಇದಕ್ಕೆ ಉಷ್ಟ್ರಾಸನ ಅಂತ ಕರಿತೀವಿ. ನಿಧಾನವಾಗಿ ಮೇಲೆ ಬರೋಣ. ಇದರಲ್ಲಿ ಇನ್ನೊಂದು ಪ್ರಕಾರ ಇದೆ. ಇಮ್ಮಡಿ ಹಿಡ್ಕೊಳಕ್ ಆಗತ್ತಾ ಪ್ರಯತ್ನ ಮಾಡಿ ನೋಡೋಣ. ಇಮ್ಮಡಿ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಹಾಗೆ. ನಿಧಾನವಾಗಿ ಪ್ರಯತ್ನ ಮಾಡಿ. ಒಂದೇ ದಿವಸ ಇರಲ್ಲ. ನನ್ನ ಚೆನ್ನ ಸಾರಿಗೆ ಅಭ್ಯಾಸ ಇದೆ. ಅಭ್ಯಾಸ ಮಾಡಿ ನಿಧಾನವಾಗಿ ಮರದಾಗ ನಿಲ್ಬೇಕು. ಮರದಾಗ ನಿಂತು ಹೋಗ್ಬೇಕು. ಮರದಾಗ ನಿಂತ್ಕೊಂಡು ಮಾಡ್ಬೇಕು. ವೆರಿ ಗುಡ್. ನಿಧಾನ ತುಂಬಾ ಚೆನ್ನಾಗಿ ಮಾಡಿದ್ವಿ. ಉಸಿರು ತಗೊಳ್ತಾ ಮೇಲೆ ಬರ್ತೀವಿ. ಮೇಲೆ ಈಗ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿದ್ದೀವಿ, ಫಾರ್ವರ್ಡ್ ಬೆಂಡಿಂಗ್ ಮಾಡ್ತೀವಿ. ಶಶಂಕಾಸನ ಅಂತ ಕರಿತೀವಿ ಇದಕ್ಕೆ. ಇದು ರಿಲ್ಯಾಕ್ಸೇಷನ್ ಆಸನ. ಶಶಂಕ ಅಂದ್ರೆ ಮನ ಯಾವ ರೀತಿ ವಿಶ್ರಾಂತಿ ಪಡೆಯುತ್ತೆ ಆ ರೀತಿ. ಹಣೆಯನ್ನು ನೆಲಕ್ಕೆ ಸ್ವಲ್ಪ ಹಣೆಯನ್ನು ನೆಲಕ್ಕೆ ಇಡಬೇಕು. ಈ ಮಡಿ ಮೇಲೆ ಕೂರಬೇಕು. ಹಣೆ ನೆಲಕ್ಕೆ ಇಟ್ಟು ಕೈ ಪಕ್ಕಕ್ಕೆ ಇಟ್ಕೊಳ್ತೀವಿ. ಇದಕ್ಕೆ ಶಶಂಕ. ಕಣ್ಣು ಮುಚ್ಚಿ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗಮನಿಸಿ. ಇದು ಒಂದು ದಿವಸ ಎರಡು ದಿವಸ ಬರೋದಲ್ಲ. ನಿರಂತರ ಅಭ್ಯಾಸ ಮಾಡಿದಾಗ ಮಾತ್ರ ಸಾಧ್ಯ. ನಿಧಾನವಾಗಿ ಮೇಲೆ ಬರೋಣ. ನಿಧಾನವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಈ ಕುಂತಿರೋದು ವಜ್ರಾಸನ. ಆಯ್ತಾ? ಎರಡೂ ಕಾಲು ಕೂಡ ಇದೆ ಇದು. ಸರ್ ಚೆನ್ನಾಗಿ ಮಾಡ್ತಿದ್ದಾರೆ. ಮಾಡಿ ರೆಕ್ಕೆ ಬರ್ತಂಗೆ ಬಿಡಬೇಕು. ಹಾಗೆ ಇದಕ್ಕೆ ಬದ್ಧಕೋನಾಸನ ಅಂತ ಕರಿತೀವಿ. ಭದ್ರಾಸನ ಅಥವಾ ಬದ್ಧಕೋನಾಸನ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಬಟರ್ಫ್ಲೈ ಆಸನ ಅಂತ ಕರಿತೀವಿ. ಸೂಪರ್. ಕಾಲ್ ಚಾಚೋಣ. ಕಾಲ್ ಚಾಚಿ ಕೈಯನ್ನ ನಿಮ್ಮ ಕೃಷ್ಣದ ಪಕ್ಕದಲ್ಲಿ ಇಟ್ಕೊಳ್ಳಿ. ಬೆನ್ನೇರ ಮಾಡಿ. ಬೆನ್ನು ನೇರ ಇರಬೇಕು. ಎಲ್ಲವರೆಗೂ ಬೆನ್ನು ನೇರ ಇರುತ್ತೆ ಅಲ್ಲಿವರೆಗೂ ಸೀಮಿತ ಇರುತ್ತೆ. ನಮಗೆ ಇಡೀ ಬಾಡಿಯನ್ನು ಕಂಟ್ರೋಲ್ ಮಾಡತಕ್ಕಂಥದ್ದು ಮೇರುದಂಡ. ಅದನ್ನು ಸುಸ್ಥಿತಿಯಾಗಿ ಇಟ್ಕೊಳ್ಳಿಕ್ಕೆ ಇದು ತುಂಬಾ ಒಳ್ಳೆಯದು. ಓಕೆ. ಈಗ ಸಮದಂಡಾಸನ ಮಾಡೋಣ. ಉಸಿರು ತಗೊಳ್ತಾ ಕೈ ಪಕ್ಕ. ಸೊಂಟ ಕೆಳಗೆ ಹೋಗಬಾರ್ದು. ಸೊಂಟ ಹಂಗೆ ಇರಬೇಕು. ಹಸ್ತ ಮೇಲೆ ನಮಸ್ಕಾರ ಸ್ಥಿತಿ. ಕೈಗಳನ್ನು ಹಿಡ್ಕೊತೀವಿ. ಲಾಕ್ ಮಾಡ್ತೀವಿ. ಬದ್ಧಾಂಗಲಿ ಬದ್ಧಕೋನಾಸನ. ಈಗ ಕೈ ಬಿಡಿಸ್ತೀವಿ. ಮುಂದವಾಗಿ ಕಾಲು ಹಿಡ್ಕೊಂಡು ನೋಡೋಣ. ನಿಮ್ಮದೇ ಕಾಲು, ಬೇರೆಯವ್ರ ಕಾಲು ಹಿಡಿಯೋದು ಬೇಡ. ನಮ್ಮದೇ ಕಾಲು ಸಿಗಂತ ನೋಡೋಣ. ಮಣ್ಕಾಲು ಬಗ್ಗಿಸಬಾರ್ದು. ವೆರಿ ಗುಡ್. ಮಣ್ಕಾಲು ಬಗ್ಗಿಸಬಾರ್ದು. ವೆರಿ ಗುಡ್. ಅದನ್ನೆಲ್ಲ ಇಟ್ಕೋಬೇಕು. ಇದನ್ನು ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಓಕೆ. ವಾಪಸ್ ಎರಡು ಕೈ ಮೇಲೆ. ಇದಕ್ಕೆ ಪಾದಾಂಗುಷ್ಟಾಸನ ಅಂತ ಕರೀತೀವಿ. ವಾಪಸ್ ಬರ್ತೀವಿ. ವಿಶ್ರಾಮ್, ರಿಲ್ಯಾಕ್ಸ್. ಸಾಕ ಮುಂದುವರಿಸ್ಕೊಂಡು. ಏಕ್, दो, तीन. ಎಡಗಾಲು ತಲೆ ಎತ್ತೇವೆ. ಚೆನ್ನಾಗಿ ಮಾಡ್ತಾ ಇದ್ದೀವಿ. ಚಾರ್, ತಲೆ ಒಳಗಡೆ ತಗೋತೀವಿ. ಇದಕ್ಕೆ ಅಧೋಮುಖ ಶ್ವಾನಾಸನ ಅಂತ ಕರಿತೀವಿ. ಪಾಂಚ್, ಮಡಕಾಲು ಮಾತ್ರ ನೆಲಕ್ಕೆ ಬಿಡ್ತೀವಿ. ಅಷ್ಟಾಂಗ ಪರಿಪಾದಾಸನ ಮಾಡಿ. ಅಷ್ಟಾಂಗ ಪರಿಪಾದಾಸನ ಮಾಡಿ. 8 ಅಂಗಗಳನ್ನು ನೋಡಿ ತಾಗಿಸ್ತೀವಿ. ಭುಜಂಗಾಸನ. ಆವಿನ ಎಡೆಯಂತೆ ಎತ್ತಬೇಕು. ಆವಿನ ಎಡೆ. ಮತ್ತೆ ಅಧೋಮುಖ ಶ್ವಾನಾಸನ. ಮತ್ತೆ ಎಡಗಾಲು ಮುಂದೆ ಏಕಪಾದ ಪ್ರಸರಣಾಸನ. ಬಲಗಾಲು ಮುಂದೆ ಉತ್ಥಾನಾಸನ. ಮೊಣಕಾಲು ನೇರ ಮಾಡ್ತೀವಿ, ಮುಂದೆ ಬಾಗ್ತೀವಿ. ಊರ್ಧ್ವ ನಮಸ್ಕಾರ ಆಸನ. ಮೇಲೆ ಬರ್ತೀವಿ, ಹಾಗೆ ನಮಸ್ಕಾರ ಸ್ಥಿತಿ ಮಾಡ್ತೀವಿ. ಹಾಗೆ